ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾವು ಧಾರವಾಡಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಟ್ರೈನಿಂಗ್ ಬಂದೇವಿ. ಏನು ಗೊತ್ತಿಲ್ಲ, ಒಟ್ಟು ಬಂದೇವಿ. ಏನಂತ ನೋಡೋಣ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ರಾಯಪುರಕ್ಕೆ ಬಂದೀವಿ ನೋಡ್ರಿ. ನಾವು ಇದು ಇಲ್ಲೇ ಇತ್ತು ಅಂತ ಗೊತ್ತಿರಲಿಲ್ಲ. ನಾವು ಮುಂದೆ ಟೆಂಪಲ್ ದಾಟಿ ಹೋಗಿ ಅಲ್ಲಿಂದ ವಾಪಸ್ ರಿಟರ್ನ್ ಬಂದ್ವಿ. ಇಲ್ಲೇ ಒಳಗೆ ಹೋಗ್ಬೇಕು, ಎಂಟ್ರೆನ್ಸ್ ಇದೆ. ಟ್ರೈನಿಂಗ್ ಮೇಲೆ ನಡೀತೈತೆ ಅಂತ ಅಲ್ಲೇ ಹೋಗಾಕತ್ವಿ. ಫಸ್ಟ್ ದಿನ ನಮಗೇನು ಗೊತ್ತಿರಲಿಲ್ಲ, ಆದರೂ ಹುಡುಕೊಂಡು ಬಂದ್ವಿ. ಬರೋದ್ರಾಗನೆ 11:30 ಆಗಿತ್ತೆ. ಆಮೇಲೆ ಇನ್ನೂ ಜನ ಬಂದಿರಲೇ ಇಲ್ಲ, ಯಾಕಂದರೆ ಯಾರೂ ಬರ್ತಾ ಇದ್ರಂತ. ಹೀಗಾಗಿ ಅವರು ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಮಾಡಿರಕ್ಕಿಲ್ಲ. ನಾವು ಹೋದ್ಮೇಲೆ ಅರ್ಧ ತಾಸಿನ ನಂತರ ಸ್ಟಾರ್ಟ್ ಆಯ್ತು. ಅಲ್ಲೆಲ್ಲ ಹಿಂಗೆ ಇದು ಬೆಳೆಸಿದ್ರು ನೋಡ್ರಿ, ಬಾಳೆ ಗಿಡ. ಅದು ಒಂಥರ ಚಂದ ಅನ್ಸಕತ್ತಿದ್ವಲ್ಲ, ಹೀಗಾಗಿ ಅದನ್ನಟ್ಟು ವಿಡಿಯೋನ ಮಾಡ್ಕೊಂಡ್ವಿ. ಆಮೇಲೆ ಒಳಗೆ ಬಂದ್ವಿ ನೋಡ್ರಿ. ಇನ್ಮೇಲೆ ಪ್ರೋಗ್ರಾಮ್ ಸ್ವಲ್ಪ ಜನ ಬಂದಿದ್ರು ಅಂತ, ಏನು ಭಾಳ ಜನ ಇರಲಿಲ್ಲ. ಅದರಾಗೂ ಅವರು ಸಖಿಯರಂತೆ. ಅವ್ರವ್ರ ಹೆಸರು ನಮಗೆ ಗೊತ್ತಿಲ್ಲ, ಆದ್ರೆ ಅವ್ರ ಸಖಿಯರು ಹಿಂಗೆ ಸಂಘದ ಹೆಡ್ಗಳಿರ್ತಾರಲ್ಲ ಆ ಟೈಪ್. ಆಮೇಲೆ ನಾನು ಆಂಟಿ ಇಲ್ಲೇ ಬಂದು ಕುಂತ್ವಿ ನೋಡ್ರಿ. ಯಾರು ಮೇಡಮ್ ಅವ್ರನ್ನ ಕರೆಸ್ತಾರಂತ, ಅವರಿಂದ ನಮಗೆ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ. ಅವರು ಬಂದು ಅವ್ರನ್ನ ವೆಲ್ಕಮ್ ಮಾಡ್ಕೋತಾರೆ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಅದು ಲೇಟೂ ಆಗಿತ್ತಲ್ಲ, 12:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಮೇಡಮ್ ಅವರು ಏನೇ ಎಲ್ಲರಿಗೂ ಪ್ರತಿಯೊಬ್ಬರದ ಹೆಸರದು ಬರೆಸ್ಕೊಳಕತ್ತಿದ್ರು ನೋಡ್ರಿ. ಬರೆಸ್ಕೊಂಡು ಅವ್ರವ್ರು ಆಮೇಲೆ ಮೇಡಮ್ ಅವ್ರನ್ನ ಕರೆಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಬರ್ರಿ. ಮೇಡಮ್ ಅವ್ರ ಬಂದಿದ್ರು ಆಲ್ರೆಡಿ. ಇವರು ಅವ್ರದ್ದು ಪರಿಚಯ ಮಾಡ್ಕೊಂಡು ನಮ್ಮ ಪರಿಚಯನೂ ಕೇಳಿ ಮನುಷ್ಯನಲ್ಲಿ ಒಂದು ಕ್ವಾಲಿಟಿ ಅನ್ನೋದು ಏನಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೊ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಈಗ ಎಲ್ಲರಿಗೂ ಹುಬ್ಳಿ ಆಗ್ತವ್ರೆ. ಈಗ ನೀವೇನು ಮಾಡ್ತೀರಿ ಅಂತಂದ್ರೆ, ಒಬ್ಬೊಬ್ಬರೇ ಎದ್ದು ನಿಮ್ಮ ಹೆಸರು, ಆಮೇಲೆ ನೀವು ಯಾವ ಸಂಚಾರ ಮಾಡಾಕಂತಿದ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಹೆಸರು ಹೇಳ್ರಿ, ಯಾವ ಪಂಚಾಯತಿ, ಯಾವ ಊರು, ಏನು ಉದ್ಯೋಗ ಮಾಡ್ತೀರಿ? ಯಾವ ಪಂಚಾಯತಿ? ನಾನು ಸುಳ್ಳ ಪಂಚಾಯತಿ ಇಲ್ಲಿ ತಾಲೂಕು. ಪ್ರಾಪರಾಗಿ ನಾನು ಕೆಲಸನ ರೈತ ಮಹಿಳೆಯಾಗಿ ಕೆಲಸ ಮಾಡ್ತೀನಿ. ಆಮೇಲೆ ನಾನೊಬ್ಬ ಯೂಟ್ಯೂಬರ್ ಅದ. ಹೌದಾ? ಎಲ್ಲ ನೋಡ್ದಂಗೆ ಆಗೈತಿ. ನಾನು ನುಲ್ವಿ ಪ್ರಾಪರ್ ನುಲ್ವಿ. ಬಂಡವಾಳ ಅಲ್ಲ, ಮತ್ತೆ ಪಶು ಸಖಿ ಅಂತೀರಿ ನೀವು, ಜನ್ಮದಿಂದ ಮಾತಾಡ್ತೀರಾ? ಕೃಷಿ ಸಖಿ ಜ್ಯೋತಿ ಭದ್ರಾಪುರ ಶರವಾಡ ಸಖಿ ಎಲ್ಲ ಬಂದಿದ್ದು ಶರವಾಡ ಗೊತ್ತಿರ್ಬೇಕು. ನಾನು ನಿಮಗೆ ಎಂಬಿಕೆ ನಾವು ಶರವಾಡ ಜಿಲ್ಲೆಯಿಂದ ಬಂದೇವಿ. ಗ್ರಾಮ ಪಂಚಾಯತಿ ಶರವಾಡಲ್ಲಿ. ನಮ್ಮ ಹೆಸರು ದೀಪಾ ಹಾರಗಡೆ ಅಂತ ಹೇಳಿ. ಸಂಜೀವ ಕುಡ್ದವ್ರು ಎಂಬಿಕೆ ಕೆಲಸ ಮಾಡ್ತೀವಿ. ಎಷ್ಟು SSG ಮಾಡಿದ್ರು ಅಲ್ಲಿ? 50,000 ಪಂಚಾಯತಿಂದ ಬಂದಿದ್ವಿ. SRP ವರ್ಕ್ ಮಾಡ್ತೀವಿ. ಆಮೇಲೆ ನಾನು ಹೆಸರು ನಿಮ್ಮ ಸ್ಕೀಮ್ ಹೆಸರು ಹೇಳಿದ್ರಿ ಸಂಜೀವಿನಿ ಅಂತ. ಯಾಕಂದ್ರೆ ನಾನು ಆಸಕ್ತಿ ಯೂನಿವರ್ಸಿಟಿಗೆಲ್ಲ ಟ್ರೈನಿಂಗ್ ಕೊಡಕ್ಕಿದ್ದಾಗ ನಾನು ಪರಿಚಯ ಮಾಡ್ಕೊಂಡ್ರೆ, ಇಲ್ಲ ಮೇಡಮ್ ನಿಮ್ಮ ಹೆಸರು ಹೇಳ್ರಿ ಅಂತ. ನನ್ನ ಹೆಸರು ಸಂಜೀವಿನಿ, ನಿಮ್ಮ ಸ್ಕೀಮ್ ಹೆಸರು ಹೇಳಿ, ಹಾಗಾಗಿ ಯಾವತ್ತೂ ಮರೆಯಲ್ಲ. ನಾನು ನಿಮ್ಮ ಎಲ್ಲಾದ್ರಲ್ಲಿ ಯಂಗ್ ಪ್ರೊಫೆಷನಲ್ ಆಗಿ 1.5 ವರ್ಷ ನಾನು ರಾಯಚೂರು ಜಿಲ್ಲಾ ಪಂಚಾಯತ್ ವರ್ಕ್ ಮಾಡಿದ್ದೀನಿ. ಆಮೇಲೆ 1.5 ವರ್ಷ ಬೆಳಗಾವಿ ಜಿಲ್ಲಾ ಪಂಚಾಯತ್ ವರ್ಕ್ ಮಾಡಿದ್ದೀನಿ. ಇವತ್ತು ನಿಮ್ಗೆ ಉದ್ಯಮಶೀಲತೆ ಬಗ್ಗೆ, ನಿಮಗೆ ಅಧ್ಯಯನ ಬಗ್ಗೆ ಯಾವ ರೀತಿ ಮಾಡಬೇಕು, ಅದರೊಳಗೆ ಏನೇನು ಹಂತಗಳು ಬರ್ತಾವೆ, ಏನೇನು ಚಾಲೆಂಜಸ್ ಇರ್ತಾವೆ, ಯಾವ ರೀತಿ ಫೇಸ್ ಮಾಡಬೇಕು. ಈಗ ಕೆಲವೊಬ್ರು ಏನಂದ್ರೆ ಇದ್ರೊಳಗೆ ನಮ್ಮ ಕೃಷಿ ಸಖಿ ಇರ್ಬೋದು, ಪಶು ಸಖಿ ಇರ್ಬೋದು, ಎಂಬಿಕೆ ಇರ್ಬೋದು, SCRP ಇರ್ಬೋದು, FLCRP ಯಾರು ಬಂದಿರಲ್ಲ, ಓಕೆ FLCRP ಇರ್ಬೋದು, ನಮ್ಮ ಏನಂದ್ರೆ ಸಖಿಗಳೇ
ಇವರು ಸ್ಟೇಷ್ನರಿ ಶಾಪ್ ಒಳಗೆ ಭಾಳ ಒಂದು 8 ತಿಂಗಳೊಳಗೆ ಭಾಳ ಅಚೀವ್ ಆಗ್ಯಾರ ಅಂಥೇಳಿ ಇವರಿಗೆ ಸನ್ಮಾನ ಮಾಡತ್ತಿದ್ರು. ಹೋದ ಸತಿ ಇವ್ರಿನ ಇಲ್ಲೇ ಬಂದು ಟ್ರೈನಿಂಗ್ ತೊಗೊಂಡಿದ್ರಂತೆ, ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡಾಕತ್ತಿದ್ರು ನೋಡ್ರಿ. ಅವ್ರ ಅಪ್ಪ ಮತ್ತು ಅವ್ರ ಹಸ್ಬೆಂಡ್ ಅಂತ ಅವರು ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಇವ್ರದ್ದು ಮುಗೀತು. ಆಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಎಲ್ಲರದು. ಗ್ರೂಪ್ ಫೋಟೋ ತೊಗೊಳ್ದಾಗ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಇಷ್ಟು ಜನದ ಅಷ್ಟೇ. ಅವರೆಲ್ಲ ಸರ್ದಿಂದ ಒಂದು ವಿಡಿಯೋನ ಮಾಡ್ಕೊಂಡ್ವಿ ನೋಡ್ರಿ. ಆಮೇಲೆ ಚಹಾ ಬಂದಿತ್ತು, 12:30ಗೆ ಚಹಾ ಬಂದಿತ್ತಲ್ಲ, ಚಾನ ಕುಡಿದು ಲೈಟಾಗಿ ಆಮೇಲೆ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಗತ್ತಿದೆ. ಬೇಕಾಗೋದು 3 ಲಕ್ಷ ಬಜೆಟ್ ಮಂಡನೆ ಮಾಡ್ಕೊಡ್ಬೇಕು. ನಾವು ಒಂದು ಮಿಷಿನ್ ಖರೀದಿ ಮಾಡ್ಕೊಂಡ ನಮ್ಗೆ 150 ಒಂದು ಮಿಷಿನ್ ಬೇಕು. ಬಟ್ ಆಲ್ರೌಂಡ್ ರೊಟ್ಟಿ ತಯಾರಿ ಮಾಡ್ಬೇಕು. ಒಳಗೆ ಇತರೆ ಖರ್ಚಿಗೆ ನಾವು ಏನೆಲ್ಲ ಮಾಡಿ ಒಂದು 50,000 ಕೊಡ್ತೀವಿ. 2 ಲಕ್ಷ ಆಯ್ತು. ಏನು ವ್ಯಾಲ್ಯೂ ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ಹೊಳ್ಳಿ ನಾವು ಹೆಸರು ಇಟ್ಟಿರ್ತೀವಿ ಚಂದ ಇಲ್ಲ ಒಂದೊಂದರ ಹೆಸರಿಗೆ ಖರೀದಿ ಮಾಡಿ. ವೆರಿ ಗುಡ್ ಈಗ ನೋಡಿ ಅವರಿಂದ ಒಂದು ಪಾಯಿಂಟ್ ಬಂತ, ಇದು ವ್ಯಾಲಿಡ್. ಈಗ ಅವ್ರಿಗೆ ಅಷ್ಟಲ್ಲ, ನೀವೆಲ್ಲರೂ ಈಗ ನೀವು ಹೈನುಗಾರಿಕೆ ಮಾಡ್ತೀರಿ ಅಂತಂದ್ರೆ ನೀವು ಅದೇ ಹಾಲನ್ನ ನೀವು ಡೈರಿಗೆ ಹಾಕ್ತೀರಿ, ಅದು ಬೇರೆ. ಅದನ್ನು ನೀವು ಪಾಕೆಟ್ ಮಾಡಿ ಇಂಥ ಒಂದು ಪ್ರಾಡಕ್ಟ್, ಇಂಥ ಒಂದು ಬ್ರ್ಯಾಂಡ್ ನೀವು ಆಲ್ರೆಡಿ ಹೇಳಿದ್ರಿ, ನಿಮ್ದು ಬ್ರ್ಯಾಂಡ್ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸನ್ನು ಪಡ್ಕೋಬೇಕು. ಹೌದಾ? ಎಷ್ಟೋ ದೊಡ್ಡ ಫ್ಯಾಕ್ಟ್ರಿ ಒಳಗೆ ದೊಡ್ಡ ಬಿಸ್ನೆಸ್ ಒಳಗೆ ಈಗ ಅಂತಲೇ ಒಂದಿಷ್ಟು ನೆಕ್ಸ್ಟ್ 2:30 ಪೌನೆ 3 ಆಗಿತ್ತು. ಆಮೇಲೆ ಊಟ ಬಂತ. ಊಟ ಮಾಡೋಕೆ ಬಿಟ್ಟರೆ ಮತ್ತೆ ಅವ್ರದ್ದು ಕ್ಲಾಸ್ ಕಂಟಿನ್ಯೂ ಮಾಡ್ತಾರೆ. ನಾವು ಊಟ ಮಾಡೋಕ್ಕಂಥೇಳಿ ಬಂದೀವಿ ನೋಡ್ರಿ. ಏನೇನು ಊಟ ಬಂದಿತ್ತು ನೋಡೋಣ ಫ್ರೆಂಡ್ಸ್. ಬದ್ನಿಕಾಯಿ, ಎಣ್ಣೆಗಾಯಿ, ಕ್ಯಾಬೇಜ್, ಆಮೇಲೆ ರೊಟ್ಟಿ, ಆಮೇಲೆ ಶಿರಾ, ಅನ್ನ, ಸಾರು, ಮೊಸರು, ಶೇಂಗಾ, ಖಾರ, ಚಟ್ನಿ, ಉಪ್ಪಿನಕಾಯಿ ಎಲ್ಲ ಬಂದಿತ್ತು ಫ್ರೆಂಡ್ಸ್. ಜನ ಏನು ಮಾಡಿದ್ರು ಅಂದ್ರೆ ಒಮ್ಮೆಲೆ ಹೋಗಿ ಗದ್ದಲ ಎಬ್ಬಿಸಿಬಿಟ್ರೆ. ಪಾಪ ಅವರು ನೀಡೋರು ಒಬ್ಬರ ಆಗಿದ್ರೆ, ಮತ್ತೊಬ್ಬರ ನಮ್ಮ ಕೂಡ ಇದ್ದವರೊಬ್ಬರು ಹೋಗಿ ನೀಡಾಕತ್ತಾರೆ ನೋಡ್ರಿ. ಆದರೆ ಕೆಲವೊಂದಿಷ್ಟು ಮಂದಿಗೆ ಊಟ ಸಿಗಲಿಲ್ಲ. ಸೊ ಒಂದಿಷ್ಟು ಮಂದಿಗೆ ರೊಟ್ಟಿನೂ ಕಡಿಮೆ ಬಿತ್ತು, ಆಮೇಲೆ ಅನ್ನನೂ ಕಡಿಮೆ ಬಿತ್ತು. ಮತ್ತು ಎಕ್ಸ್ಟ್ರಾ ತರಿಸಿ ಇದು ಮಾಡಿದರೆ ನೆಕ್ಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವರು ಪ್ರತಿಯೊಬ್ಬರದ್ದು ಹೆಸರು, ಗ್ರಾಮ ಪಂಚಾಯಿತಿ ಮತ್ತು ಫೋನ್ ನಂಬರ್ ತೊಗೊಂಡ್ರೆ. ನಂತರ ಪೌನೆ 5 ಆಗಿತ್ತು. ನಮ್ಮ ಕ್ಲಾಸ್ ಕಂಟಿನ್ಯೂ ಮಾಡಿ ಆಮೇಲೆ ಪೌನೆ 5ಕ್ಕೆ ಬಿಟ್ರು ನಮ್ಗೆ. ಯಾಕಂದ್ರೆ ಹಳ್ಳಿಯಿಂದ ಬಂದಿರ್ತೀವಿ ಅಂತೇಳಿ ಲೇಟ್ ಆಕತಿ ಅನ್ನೋದಕ್ಕೋಸ್ಕರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಅದಕ್ಕೆ ಪೌನೆ 5 ಆಗಿತ್ತು, ಬಿಟ್ಟರೆ. ನಾವು ಮತ್ತು ವಾಪಸ್ ಬಸ್ ಹಿಡಿದು ಊರಿಗೆ ಬರ್ಬೇಕಾದ್ರೆ ಲೇಟ್ ಆಗ್ತದೆ. 5 ಗಂಟೆ ಆಗಿತ್ತು. ಮನೆಗೆ ಹೋಗ್ಬಿಡ್ದ ಹೆಚ್ಚು ಕಮ್ಮಿ 6:30 7 ಗಂಟೆ ಆಕತಿ. ಬೆಳಗ್ಗೆ ಈ ಆಫೀಸ್ ಹುಡುಕ್ಬೇಕಾರೆ ಸಾಕಾಗೈತೆ ನಮಗೆ.